ಹೇ ವಾಟ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಹೇಗಿದ್ರ ನೀವೆಲ್ಲರೂ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ. ಒಂದ್ ತಿಂಗಳಿಂದ ನಮ್ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಯಾವ ಲೆವೆಲ್ ಕಾಂಟ್ರವರ್ಸಿಸ್ ನಡೀತಿದೆ ಅಂತ ನಿಮ್ಗದ್ನು ಗೊತ್ತೇ ಇರುತ್ತೆ. ಒಬ್ಬ ಕನ್ನಡಿಗ ಸಮೀರ್ MD ಇನ್ನೊಬ್ಬ ಕನ್ನಡತಿ ಸೌಜನ್ಯ ಅವರಿಗೆ 12 ವರ್ಷ ಆದ್ರೂ ನ್ಯಾಯ ಸಿಗದರೋ ಬಗ್ಗೆ ವಿಡಿಯೋ ಮಾಡಿದಾಗ 90% ಆಫ್ ದ ಕನ್ನಡಿಗರು ಅವ್ರನ್ನ ಸಪೋರ್ಟ್ ಮಾಡ್ತಾರೆ. ಇನ್ ಮಿಕ್ಕಿರೋ 10% ಆಫ್ ದ ಜನರಿಗೆ ಬೇರೆಯವ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಅವ್ರ ಅಪ್ಪ ಅಮ್ಮನ್ಗೆ ಬೈಯದೆ ಅವ್ರ ಕೆಲಸ. ಈ ತರ ಅನ್ಎಜುಕೇಟೆಡ್ ವಡೆಗಳಿಗೆ ಸ್ವಲ್ಪ ಪಾಠ ಕಲ್ಸೋಣ. ಯಾಕಂದ್ರೆ ಎಜುಕೇಶನ್ ಈಸ್ ಇಂಪಾರ್ಟೆಂಟ್. ನಮ್ ಜನರು ಒಬ್ಬ ವ್ಯಕ್ತಿಗೆ ಎಷ್ಟು ಬೇಗ ಜಡ್ಜ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಥರೇಶ್ ಕುಮಾರ್ AKA ಡೆಸರ್ಟ್ ಡ್ರೀಮ್ಸ್ ಇನ್ ಕನ್ನಡ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನೋ ಅರಬ್ ಕಂಟ್ರಿಗೆ ಹೋಗಿ ಅಲ್ಲಿಂದ ಕನ್ನಡ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾರೆ. ಲಾಸ್ಟ್ ಇಯರ್ ಥರೇಶ್ ಅವರಿಗೆ ಆಟೋಮೋಟಿವ್ ಕಂಟೆಂಟ್ ಕ್ರಿಯೇಟರ್ ಆಫ್ ದ ಇಯರ್ ಅವಾರ್ಡ್ ಇಂದ ಸನ್ಮಾನ ಮಾಡ್ತಾರೆ, ಅದು ದುಬೈಲಿ. ಇದು ನಮ್ಮ ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ, ನಮ್ಮ ಕನ್ನಡ ಭಾಷೆಗೆ ಹೆಮ್ಮೆ ಮಾತಲ್ವಾ. ನಮ್ ಕನ್ನಡ ಭಾಷೆನ ಅರಬ್ ಕಂಟ್ರಿಲಿ ಪ್ರಮೋಟ್ ಮಾಡ್ತಾರೆ, ಅಲ್ಲಿಂದ ಅರಬ್ ಕಂಟ್ರಿ ಅವ್ರ ಜನರಿಗೆ ಕನ್ನಡ ಹೇಳಿಸ್ತವ್ರೆ. ಇದು ನಮ್ ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ ಹೆಮ್ಮೆ ಮಾತಲ್ವಾ. ಆದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋ ತರ 90% ಆಫ್ ದ ಜನರಲ್ಲಿ ಮಿಕ್ಕಿರೋ 10% ಆಫ್ ದ ಅನ್ಎಜುಕೇಟೆಡ್ ವಡೆಗಳು ಥರೇಶ್ ಅವ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಅವ್ರ ಅಪ್ಪನ್ನ, ಅವ್ರ ಅಮ್ಮನ್ನ, ಅವ್ರ ತಂಗಿನ ಹೆಂಗ್ ಬೈದಿದ್ದಾರೆ ಅಂದ್ರೆ ನೀವು ಯೋಚನೆ ಮಾಡಕ್ಕಾಗಲ್ಲ. ಹಾಗಾದ್ರೆ ಬನ್ನಿ ಅವ್ರ ಅಪ್ಪ ಅಮ್ಮನ್ಗೆ ಬೈದಷ್ಟು ಥರೇಶ್ ಅವರು ಆ ವಿಡಿಯೋದಲ್ಲಿ ಅದೇನ್ ಹೇಳ್ಬಿಟ್ಟಿದ್ದಾರೆ ಅಂತ ನೋಡಿಬಿಡೋಣ. ಲಾಸ್ಟ್ ವಿಡಿಯೋದಲ್ಲಿ ಸಮೀರ್ ಅವರು ವಾರಿಜಾ ಸಾವಿನ ಬಗ್ಗೆ ಹೇಳಿದ ಕಥೆಯಲ್ಲಿ ನಂಗೆ ಕೆಲವು ಡೌಟ್ ಇತ್ತು, ಅದನ್ನ ಕೂಡ ನಾನು ಕೇಳಿದ್ದೆ. ಬಟ್ ನಿಮ್ಮಲ್ಲಿ ಎಷ್ಟೋ ಜನ ಹೇಳ್ತಿದ್ರಿ ದಟ್ ಸಮೀರ್ ಅವರು ವಾರಿಜಾ 1 ವರ್ಷ ಆದ್ಮೇಲೆ ತಿರ್ಕೊಂಡ್ರು ಅಂತ ಹೇಳೇ ಇಲ್ಲ ಅಂತ. ಹೌದು, ಹೇಳೇ ಇಲ್ಲ. ಬಟ್ ನೀವು ಚೆಕ್ ಮಾಡಿ, ನೀವು ಕೇಳಿ ಸಮೀರ್ಗೆ. ನಾನು ಸರ್ಚ್ ಮಾಡಿದ್ದೀನಿ, ಅವರು ತಿರ್ಕೊಂಡಿದ್ದು 13/10/2013 ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ 1 ವರ್ಷ ಆದ್ಮೇಲೆ. ಅಂಡ್ ಅವರು ತಿರ್ಕೊಂಡಿದ್ದ ಜಾಗ ಬಂದು ಪಿಳಿಯ ಅಂತ, ಅದು ಧರ್ಮಸ್ಥಳದಿಂದ 35 ಕಿಲೋಮೀಟರ್ ದೂರ ಇರುವಂತ ಜಾಗದಲ್ಲಿ. ಬಟ್ ಸಮೀರ್ ಅವ್ರು ಹೇಳ್ತಾರೆ ದಣಿಗಳ ಫಾರ್ಮ್ ಹೌಸ್ ಅಲ್ಲಿ ತಿರ್ಕೊಂಡ್ರು, ದಣಿಗಳ ಫಾರ್ಮ್ ಹೌಸ್ ಅಲ್ಲೇ ನೋಡಿದ್ರು ಅಂತ. ಯಾವ್ದು ನಂಬೋದು, ಯಾವ್ದು ಬಿಡೋದು? ಸಮೀರ್ ದಯವಿಟ್ಟು ಆನ್ಸರ್ ಮಾಡಿದಕ್ಕೆ. ಅಂಡ್ ನನಗೆ ಈಗ್ಲೂ ಕೂಡ ಗೊತ್ತಾಗ್ತಿಲ್ಲ ದಟ್ ವಾರೇಜ್ ಅವರು ಸೌಜನ್ಯನ 5 ಜನಗಳ ಜೊತೆ ನೋಡಿದ್ದಾರೆ ಅಂತ ಸಮೀರ್ಗೆ ಹೆಂಗ್ ಗೊತ್ತಾಯ್ತು ಅಂತ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರು. ಈಗ ಗೊತ್ತಾಗಿದ್ರೆ ಈ ವಿಷಯನ ಮುಂಚೆನೆ ಹೇಳಿದ್ರೆ ಎಷ್ಟೊತ್ತಿಗೆ ನ್ಯಾಯ ಸಿಗ್ತಿತ್ತು. ಬಟ್ ಏನಕ್ಕೆ ಇಷ್ಟು ದಿನ ಡಿಲೇ ಆಯ್ತು ಗೊತ್ತಿಲ್ಲ. ಸೊ ಸಮೀರ್ ದಯವಿಟ್ಟು ಅದಕ್ಕೆ ನೀವು ನನಗೆ ನನ್ನ ಡೌಟ್ ನ ಕ್ಲಿಯರ್ ಮಾಡಿ ಅಷ್ಟೇ. ನಾನು ನಿಮ್ಮ ವಿರೋಧ ಅಲ್ಲ, ಏನಿಲ್ಲ. ನಮ್ ಡೌಟ್ ಈ ವಿಡಿಯೋಗೋಸ್ಕರ ಅಪ್ಪ ಅಮ್ಮನ್ಗೆ ಅವ್ರಿಗೆ ಅನ್ಫಾಲೋ ಮಾಡಿ ಪೇಮೆಂಟ್ ಸಕ್ಸೆಸ್ಫುಲ್ ಅಂತ ಎಲ್ಲ ಹೇಳಿದಿರಲ್ಲ. ಥರೇಶ್ ತನ್ನ ವಿಡಿಯೋದಲ್ಲಿ ಯಾವ್ದೇ ಪಾಯಿಂಟ್ ಅಲ್ಲೂ ಸಮೀರ್ ಅವ್ರು ಆಪೋಸ್ ಆಗಿ ಮಾತಾಡಿಲ್ಲ. ಥರೇಶ್ ಅವರು ನಮ್ ಜೊತೆನೆ ಇದಾರೆ. ಥರೇಶ್ ಅವರು ಸೌಜನ್ಯ ಅವ್ರಿಗೆ ನ್ಯಾಯ ಕೇಳ್ತಿರೋ ಜನರ ಪರವಾಗೇ ಇದಾರೆ. ಥರೇಶ್ ಅವರು ಡೌಟ್ ಕೇಳಿರೋದು ಕರೆಕ್ಟೇ. ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದು ಒಂದು ತಪ್ಪಾ? ಡೌಟ್ ಕ್ಲಿಯರ್ ಆದ್ರೆ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ನೂ ಸುಲಭ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಥರೇಶ್ ಅವರು ತನ್ನ ವಿಡಿಯೋದಲ್ಲಿ ಡೌಟ್ ನ ಕ್ಲಿಯರ್ ಮಾಡಿ ಸಮೀರ್ ಅಂತ ಕೇಳ್ಕೊಂಡಿದ್ದಾರೆ. ಅದ್ ಬಿಟ್ಟು ನಮ್ ಜನರು ಅಪ್ಪ ಅಮ್ಮ ತಂಗಿ ಅಂತ ಇನ್ನೊಂದ್ ಸ್ವಲ್ಪ ಜನರಲಿಸ್ಟ್ ತರ ಥರೇಶ್ ಅವರು ಹಿಂದೂ ಮುಸ್ಲಿಂ ಜಾತಿ ಭೇದ ಭಾವ ಏನು ಮಧ್ಯಕ್ಕೆ ತಂದಿಲ್ಲ. ಇದೇ ರೀ ನಮ್ ಜನರ ಪ್ರಾಬ್ಲಮ್. ತಾವು ಒಳ್ಳೇದು ಮಾಡಲ್ಲ, ಬೇರೆಯವ್ರಿಗೂ ಒಳ್ಳೇದ್ ಮಾಡಕ್ ಬಿಡಲ್ಲ. ಎಲ್ಲರಿಗೂ ನಮಸ್ಕಾರ. ಐ ಆಮ್ ನೋ ಮೋರ್ ಟು ಯು ಗೈಸ್. ಐ ಆಮ್ ನೋ ಮೋರ್ ಎ ಯೂಟ್ಯೂಬರ್. ನನ್ನ 5 ವರ್ಷದ ಪುಟ್ಟ ಮಗುಗೆ, ನನ್ನ ಹೆಂಡತಿಗೆ ಏನ್ ಮಾಡ್ತೀರಾ ಅಂತ ನೀವು ಕಮೆಂಟ್ ಅಲ್ಲಿ ಬರ್ದಿದ್ದೀರಲ್ಲ, ಅದನ್ನ ಹೇಳಕ್ಕೆ ಅಸಹ್ಯ ಆಗ್ತಿದೆ ನಂಗೆ. ದುಬೈಲಿ ನಾನು ಒಬ್ರು ಕಾಲಿಟ್ಕೊಂಡು ಕನ್ನಡದಲ್ಲಿ ಸೂಪರ್ ಕಾಲ್ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಕಷ್ಟಪಡ್ಕೊಂಡು ಮಾಡೋದಕ್ಕೆ ನೀವು ಒಳ್ಳೆ ಪ್ರಶಸ್ತಿ ಕೊಟ್ಟರು ನನಗೆ. ಬೆಂಗಳೂರಲ್ಲೇ ನೀವು ಒಂದು ಸೂಪರ್ ಕಾರ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೊಳಕ್ಕಾಗಲ್ಲ. ಒಂದು ಕೊಲೆ ಬೆದರಿಕೆ ಬಂದಾಗ್ಲೂ ಕೂಡ ಯಾರು ನನ್ನ ಜೊತೆಲಿ ಇದ್ರು, ಯಾವ ಫ್ರೆಂಡ್ಸ್ ಮೆಸೇಜ್ ಮಾಡಿದ್ರು, ಎಲ್ಲ ಸತ್ಯ ಗೊತ್ತಾಗ್ಬಿಡ್ತದೆ ನಂಗೆ. ದುಬೈಲಿ ಬಿಸ್ನಲ್ಲಿ ಲಕ್ಷಾಂತರ ರೂಪಾಯಿ ಫೈನ್ ಕಟ್ಕೊಂಡು, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡು ನಮ್ಮ ಕನ್ನಡಿಗರಿಗೆ ಕನ್ನಡದಲ್ಲಿ ಸೂಪರ್ ಕಾಲ್ ಕಂಟೆಂಟ್ ತೋರಿಸ್ಬೇಕಂತ ಹೇಳಿದ ಅಂತ ನನ್ನ ಉದ್ದೇಶಕ್ಕೆ ಒಳ್ಳೆ ಪ್ರತಿಫಲನೆ ಸಿಕ್ತು ನಂಗೆ. We stand with Saujanya, we stand with Samir and Thresh, both of them. ಸೌಜನ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಾ ಎಲ್ಲಾ ಜನರು ಒಂದೇ. ಜಾತಿ ಮತ ಭೇದ ಭಾವ ಹಿಂದೂ ಮುಸ್ಲಿಂ ಥರೇಶ್ ಸಮೀರ್ ಅಂತ ಡಿಫ್ರೆನ್ಶಿಯೇಟ್ ಮಾಡೋದ್ ಬಿಟ್ಟು ನಾನು ಅವ್ರನ್ನ ಸಪೋರ್ಟ್ ಮಾಡ್ತೀನಿ, ನಾನು ಇವನ್ನ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲ ಬಿಟ್ಟು ಮೇನ್ ಆಗಿರೋದು ಸೌಜನ್ಯ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ನಾವು ಸೌಜನ್ಯ ಅವ್ರಿಗೆ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಅಂಡ್ ದಟ್ ಇಟ್ ಫಾರ್ ದ ವಿಡಿಯೋ ಗಾಯ್ಸ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಂದ ಯಾರಿಗೂ ಹೇಟ್ ಸ್ಪ್ರೆಡ್ ಮಾಡೋ ಉದ್ದೇಶ ನಂದಿರ್ಲಿಲ್ಲ. ಜಸ್ಟ್ ನನ್ನ ಪಾಯಿಂಟ್ ನ ನಿಮ್ ಮುಂದೆ ಇಟ್ಟಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬೈ ಬೈ, ಟೇಕ್.